ಶಿವರಾತ್ರಿ ದಿನ ಶಿವನ ದೇವಾಲಯಗಳಿಗೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಿರುತ್ತೆ. ಪುರಾಣಗಳ ಪ್ರಕಾರ ಈ ದಿನವನ್ನ ಶಿವ ಪಾರ್ವತಿಯರು ಮದುವೆಯಾದ ಶುಭ ದಿನ ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಶಿವ ಈ ದಿನದಂದೇ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡ ಅಂತ ಹೇಳಲಾಗುತ್ತೆ. ಈ ದಿನ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದ್ರೆ ಅಂದುಕೊಂಡ ಕಾರ್ಯಗಳೆಲ್ಲವೂ ಯಾವುದೇ ವಿಘ್ನಗಳಿಲ್ಲದೆ ನೆರವೇರುತ್ತೆ ಎನ್ನುವ ನಂಬಿಕೆಯೂ ಇದೆ. ಹಾಗಾದ್ರೆ ಈ ದಿನ ಬೆಂಗಳೂರಿನ ಯಾವೆಲ್ಲ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಜಾಗರಣೆ ನಡೆಯುತ್ತೆ, ಯಾವೆಲ್ಲ ದೇವಾಲಯಗಳಿಗೆ ಈ ದಿನ ಭೇಟಿ ನೀಡಬಹುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಮರೆಯದೆ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗವಿ ಗಂಗಾಧರೇಶ್ವರ ದೇವಾಲಯ. ಬಸವನಗುಡಿ ಬಳಿ ಇರುವ ಗವಿ ಗಂಗಾಧರೇಶ್ವರ ದೇವಾಲಯ ಅತ್ಯಂತ ಪುರಾತನ ದೇವಾಲಯಗಳಲ್ಲೊಂದು. ಇದನ್ನ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳು ನಿರ್ಮಿಸಿದ್ರು ಎನ್ನುವ ನಂಬಿಕೆ ಇದೆ. ಕೆಂಪೇಗೌಡರ ಕಾಲದಲ್ಲಿ ಇದನ್ನ ನವೀಕರಿಸಲಾಯಿತು. ಈ ದೇಗುಲದಲ್ಲಿ ಶಿವರಾತ್ರಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ, ಮಹಾ ಅಭಿಷೇಕ, ರುದ್ರಪಠಣ ಜಾಗರಣೆ ಜೊತೆಗೆ ಶಿವನ ನಾಮಸ್ಮರಣೆ ಕೂಡ ಇರುತ್ತೆ. ಕಾಡು ಮಲ್ಲೇಶ್ವರ ದೇವಸ್ಥಾನ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾದ ಪುರಾತನ ಶಿವ ದೇವಾಲಯ. ಹಿಂದೆ ಈ ದೇವಸ್ಥಾನ ದಟ್ಟ ಕಾಡಿನ ಮಧ್ಯದಲ್ಲಿತ್ತು. ಮಲ್ಲೇಶ್ವರಂ ಎನ್ನುವ ಹೆಸರು ಕೂಡ ಈ ದೇವಾಲಯದಿಂದಲೇ ಬಂದದ್ದು. ಮಲ್ಲೇಶ್ವರಂನ ಸಂಪಿಗೆ ಬಡಾವಣೆಯಲ್ಲಿರುವ ಈ ದೇವಾಲಯದಲ್ಲಿ ಮಹಾಶಿವರಾತ್ರಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ರಾತ್ರಿ ಇಡೀ ಜಾಗರಣೆ ಜೊತೆಗೆ ವಿಶೇಷ ಆಚರಣೆಗಳೂ ಇರುತ್ತವೆ. ದೇವಾಲಯದಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುವ ಸಂಪ್ರದಾಯಗಳಲ್ಲಿ ಶಿವನ ಆರಾಧನೆಗೆ ನಿರ್ದಿಷ್ಟವಾಗಿ ಸಂಬಂಧಿಸಿದ ಒಂದು ಸಂಪ್ರದಾಯವಿದೆ. ಅದೇ ಬಿಲ್ವಪತ್ರೆ ಅರ್ಪಣೆ ಅಥವಾ ಬಿಲ್ವ ಎಲೆಗಳ ಪೂಜೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಅವುಗಳ ಅರ್ಪಣೆಯಿಂದ ಶಿವನು ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ ಎನ್ನುವ ನಂಬಿಕೆ ಇದೆ. ಹಲಸೂರು ಸೋಮೇಶ್ವರ ದೇವಾಲಯ. ಇದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲೊಂದು. ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಜಲಕಂಠೇಶ್ವರ, ಪಾರ್ವತಿ ಮತ್ತೆ ಕೈಲಾಸನಾಥರ 3 ಗರ್ಭಗುಡಿಗಳನ್ನ ಹೊಂದಿವೆ. ಶಿವರಾತ್ರಿಯಂದು ವಿಶೇಷ ಪೂಜೆ, ರುದ್ರಾಭಿಷೇಕ ಜೊತೆಗೆ ರಾತ್ರಿ ಜಾಗರಣೆ ನಡೆಯಲಿದ್ದು ಲಕ್ಷಾಂತರ ಭಕ್ತರು ಈ ಸ್ವಯಂಭೂ ಲಿಂಗದ ದರ್ಶನಕ್ಕೆ ಬರ್ತಾರೆ. ನಾಗನಾಥೇಶ್ವರ ದೇವಸ್ಥಾನ. ಸುಮಾರು 1300 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯ ಇರೋದು ಬೆಂಗಳೂರಿನ ಹೊಸೂರು ರಸ್ತೆ ಬೇಗೂರು ಎಂಬ ಹಳ್ಳಿಯಲ್ಲಿ. ಪಂಚಲಿಂಗಗಳು ಈ ದೇವಾಲಯದ ವಿಶೇಷಗಳಲ್ಲೊಂದು. ಇಲ್ಲಿ ನಾಗೇಶ್ವರ, ನಾಗರೇಶ್ವರ, ಚೋಳೇಶ್ವರ, ಕರ್ಣೇಶ್ವರ ಮತ್ತು ಕಾಳಿ ಕಮಟೇಶ್ವರ ಎನ್ನುವ 5 ಲಿಂಗಗಳನ್ನ ನೋಡಬಹುದು. ಇಲ್ಲಿ ಶಿವರಾತ್ರಿಯ ದಿನ ಬೆಳಗ್ಗೆ 4 ಗಂಟೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೆಯೇ ಮಹಾರುದ್ರ ಪಾರಾಯಣ ನಡೆಯುತ್ತೆ. ವಿಶೇಷವಾಗಿ ಈ ಸಮಯದಲ್ಲಿ ಸುಮಾರು 15 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಕೆಂಫೋರ್ಟ್ ಶಿವ ದೇವಾಲಯ. 65 ಅಡಿ ಎತ್ತರದ ಭಗವಾನ್ ಶಿವನ ಭವ್ಯ ಪ್ರತಿಮೆಯೇ ಇಲ್ಲಿನ ವಿಶೇಷ. ಇಲ್ಲಿ ಭಕ್ತರಿಗೆ 12 ಜ್ಯೋತಿರ್ಲಿಂಗಗಳಿಗೆ ಪೂಜೆ ಸಲ್ಲಿಸುವ ಅವಕಾಶ ಇರುತ್ತೆ. ಶಿವರಾತ್ರಿಯ ದಿನ ಜಾಗರಣೆಯ ಜೊತೆಗೆ 4 ಕಾಲದ ಪೂಜೆ, ರುದ್ರಹೋಮ, ಭಜನೆಗಳು ಮತ್ತು ಗಂಗಾ ಆರತಿಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಶಿವ ಬೇಡಿದ್ದೆಲ್ಲವನ್ನ ಕೊಡುವಾತ. ಶಿವರಾತ್ರಿಯ ಸಮಯದಲ್ಲಿ ಭಕ್ತರು ದೇವಾಲಯಗಳಿಗೆ ತೆರಳಿ ಬಿಲ್ವಪತ್ರೆ, ಶಿವನ ಪ್ರೀತಿಯ ಹೂವನ್ನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸುವ ವಾಡಿಕೆ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಈ ಬಾರಿಯ ಶಿವರಾತ್ರಿ ಭರ್ಜರಿಯಾಗಿ ನಡೆಯಲಿದೆ. ನೀವು ಕೂಡ ಈ ದೇವಾಲಯಗಳಿಗೆ ಭೇಟಿ ನೀಡಿ. ಬೆಂಗಳೂರಿನ ಯಾವ ಶಿವ ದೇವಾಲಯಕ್ಕೆ ನೀವು ಅತಿ ಹೆಚ್ಚು ಬಾರಿ ಭೇಟಿ ನೀಡಿದ್ದೀರಿ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ.